ಡಿಡಿಪಿ ಬಂದಂತ ಗಂಡಿನ ಸರ್ ಶಾಲಾ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳದ ಆರೋಪ ಶಿಕ್ಷಕನಿಗೆ ಪೋಷಕರಿಂದ ಧರ್ಮದೀಪ. ಶಾಲಾ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡುವ ಆರೋಪದ ಅಡಿಯಲ್ಲಿ ಶಿಕ್ಷಕನಿಗೆ ಸ್ಥಳೀಯರು ಧರ್ಮ ಏಟು ಕೊಟ್ಟಿದ್ದಾರೆ. ಸಣ್ಣೂರಿನ ಸರ್ಕಾರಿ ಉರ್ದು ಶಾಲೆಯಲ್ಲಿ ಆಘಾತಕಾರಿ ಘಟನೆ ನಡೆದಿದ್ದು, ಶಾಲೆಯ ಶಿಕ್ಷಕ ಜಗದೀಶ್ ವಿರುದ್ಧ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಎಂದು ಆರೋಪಿಸಲಾಗಿದೆ. ಶಿಕ್ಷಕನ ಈ ಹೇಯ ಕೃತ್ಯದ ವಿಷಯ ತಿಳಿದು ತೀವ್ರ ಆಕ್ರೋಶಗೊಂಡ ಪೋಷಕರು ಮತ್ತು ಸ್ಥಳೀಯರು ಶಾಲಾ ಆವರಣಕ್ಕೆ ಧಾವಿಸಿದ್ದಾರೆ. ಆರೋಪಿ ಶಿಕ್ಷಕ ಜಗದೀಶ್ನನ್ನು ಹಿಡಿದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಧರ್ಮದೇಟು ನೀಡಿದ್ದಾರೆ. ಅಲ್ಲದೆ ಶಾಲಾ ಆವರಣದಿಂದಲೇ ಶಿಕ್ಷಕನಿಗೆ ಥಳಿಸಿ ಮೆರವಣಿಗೆ ಮಾಡಿ ಬಳಿಕ ಸನ್ನೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಂತರ ಕಾಮುಕ ಶಿಕ್ಷಕನಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಶಿಕ್ಷಕ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಸರ ಒಂದು ಸ್ವಲ್ಪ ಸೈಡ್ ಆಗಿ ಸಾಹೇಬ್ರು ಡಿಡಿಬಿ ಅವರೇ ಕರಿ ಅವ್ರು ಕರ್ಕೋರಿ ಬನ್ನಿ. ಎಷ್ಟು ದಿವಸ ಹುಡುಗರು ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ? ನನಗೆ ನೇರವಾಗಿ ಯಾರೂ ಮಾತಾಡಲಿಲ್ಲ, ನನ್ನ ಜೊತೆ ಯಾರು ನೇರವಾಗಿ ಮಾತಾಡಲಿಲ್ಲ. ಆದರೆ ಪಾಲಕರು ಮತ್ತು ಕೆಲವೊಬ್ಬರು ಕಮಿಟಿ ಮೆಂಬರ್ಸ್ ಅವರು ಹೇಳ್ತಾ ಇರೋದು ಇದು ಬಹಳಷ್ಟು ಟೈಮ್ನ ನಡೀತಾ ಇರ್ಬೋದು, 6 ತಿಂಗಳ 5 ತಿಂಗಳ ಅವರಿಗೆ ಮಕ್ಕಳು ಹೆಣ್ಮಕ್ಳು ಹೇಳಿದ್ರು. ಬಟ್ ನನಗೆ ಇದು ಅನಿಸ್ತಾ ಇದೆ, ಇದು ಕೂಡ ಮೇನ್ ಏನು ಅವರು ಹುಡುಗಿರು ಹೇಳ್ತಾರೆ ಇದು ಬಹುಶಃ ಕರೆಕ್ಟ್ ಇರ್ತಾರೆ. ಯಾಕಂದರೆ ಒಂದು ದಿವಸಕ್ಕೆ 5-6 ಎಷ್ಟು ಕಂಪ್ಲೇಂಟ್ ಬಂದಿದೆ, ಒಂದು ದಿವಸದ ಘಟನೆ ಮಾಡೋಕ್ಕಿದು ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾನು DDPI ಸಾಹೇಬ್ಗೆ ಹೇಳಿದ್ದೆ, ಸ್ವಲ್ಪ ನನಗೆ ಇದರಲ್ಲಿ ಎನ್ಕ್ವೈರಿ ಆಗಬೇಕು, ಯಾಕೆ ಎಷ್ಟು ಟೈಮಿಂದ ಆಗ್ತಾ ಇದೆ, ಯಾಕೆ ನನಗೂ ಕೂಡ ಮಾಹಿತಿ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ, ಏನು ತಪ್ಪಾಗ್ತಾ ಇದೆ ಸ್ವಲ್ಪ ನನಗೆ ಯೋಚನೆ ಮಾಡಬೇಕು. ಏನು ಕ್ರಮ ತಗೊಂಡ್ರಿ ಸರ್? ಇಮಿಡಿಯೇಟ್ಲಿ ಅದು ಸಸ್ಪೆನ್ಷನ್ ಇದೆ. DDPI ಸಾಹೇಬ್ಗೆ ನೀವು ಸಸ್ಪೆಂಡ್ ಮಾಡ್ತೀರಾ ಮತ್ತು FIR ಕೂಡ ಹಾಕ್ತೀರಾ? FIR ಮಾಡಿಸ್ತಾರೆ. ಮತ್ತು ಈಗ ಹೋಗ್ತೀರಿ ನೀವು FIR ಮಾಡಲಿಕ್ಕೆ? ಹೌದು, ಹೆಣ್ಮಕ್ಳನ್ನ ಹೋಗಿ ಮಾಡಿಸ್ತೇನೆ. ಮತ್ತು ಈಗ ಆಲ್ರೆಡಿ ನಾವು ಸಸ್ಪೆಂಡ್ ಮಾಡ್ತೇನೆ. ನಾವು ಕೂಡ ಸ್ಟೇಷನ್ ಹೋಗ್ತಾ ಇದ್ದೀವಿ. ಇನ್ನು ಅರ್ಧ ಗಂಟೆಯಲ್ಲಿ ಸಂಬಂಧಿಸಿದ ಶಿಕ್ಷಕರನ್ನ ಅಮಾನತು ಆದೇಶ ಮಾಡ್ತೀವಿ. ಮತ್ತು ಇಲ್ಲಿ ಏನಾಗಿದೆ ಘಟನೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕೂಡ ನಾವು ಇದು ಮಾಡಿದ್ದೀವಿ. ಈಗಾಗಲೇ ಎಲ್ಲ ಪಾಲಕ ಪೋಷಕರ ಜೊತೆ ನಾವು ಸಭೆನೇ ಮಾಡಿದ್ದೀವಿ. AC ಸರ್ ಎಲ್ಲ ಕೂಡ ಅವರೆಲ್ಲ ತಿಳಿಸಿ ಹೇಳಿದ್ದಾರೆ. ನಾವೀಗ ಸ್ಟೇಷನ್ ಹೋಗ್ತಾ ಇದ್ದೀವಿ, ಕಂಪ್ಲೀಟ್ ಮಾಡ್ತೀವಿ. ಈ ಥರ ಮತ್ತು ಯಾವಾಗ ಘಟನೆ ಆಗಬಾರ್ದು, ತಾಲೂಕಲ್ಲಿ ಯಾವುದೇ ರೀತಿ ಯಾಕಂದ್ರೆ 2-3 ಸಾಲ ಕೇಳಿ ಬಂದೀವಿ ಸರ್, ಅದು ಆಗೈತಿ. ನಿಮ್ಗೆ ಗೊತ್ತಿಲ್ಲ ಸರ್, ಸಾಹೇಬ್ರಿಗೆ ಗೊತ್ತೈತಿ ಆಗಿದ್ದ. ನಾವು ಅಷ್ಟಕ್ಕೆ ನಾವು ಹಿಂಗೆ ಮುಂದುವರೆಗಿಲ್ಲ ಅಂತ ತಾಲೂಕಲ್ಲಿ ಈ ರೀತಿ ಘಟನೆ ಆದಾಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಕ್ರಮ ಕೈಗೊಳ್ತೀವಿ. ಅವು ನಾವು ತೊಗೊಂಬಂದಿವಿ ಸರ್, ಅವ್ರ ಗಮನ ಸಾಹೇಬ್ರ ಗಮನಕ್ಕೆ ಮಾಡ್ತೀವಿ ಎಲ್ಲ ಕ್ರಮ. ಈ ಥರ ಮುಂದೆ ಆಗಬಾರ್ದು ಸರ್, ಯಾಕಂದ್ರೆ ಈಗ ಎಲ್ಲ ಇಷ್ಟು ಜನ ನಿಂತಾರೆ ಸರ್, ಇಲ್ಲಿ ಬಂದು ಕ್ರಮ ತಗೊಂತೀವಿ. ಡೆಫಿನೆಟ್ಲಿ ಕ್ರಮ ತಗೊಂಡು ಸರ್. ನಮಗೂ ಕೂಡ ವಿಷಾದ ಇದೆ ಈ ಥರ ಆಗಿರೋ ಘಟನೆ ಬಗ್ಗೆ. ಯಾಕಂದ್ರೆ ಮತ್ತೆ ಸಣ್ಣ ಹುಡುಗರು ಬಂದು ಶಾಲೆ ಕಲಿಯಾಕೆ ಹಿಂದೆ ಮುಂದೆ ಆಗ್ತಾರೆ ಸರ್, ಬರಂಗೇ ಇಲ್ಲ. ಅದೇ ಮೊದಲೇ ಗೌರ್ಮೆಂಟ್ ಶಾಲೆ ಅಂದ್ರೆ ಹೆದರಾಕೊಂತಾರೆ ಜನ. ಆ ರೀತಿ ಆಗದ ಹಾಗೆ ಹೆದರಿಕೊಂಡ ಕುಂದ್ರಕ್ಕೆ ಅವಶ್ಯಕತೆ ಇಲ್ಲ. ಇದು ಮಾತ್ರ ಶಿಕ್ಷಕರದ್ದು ಶಾಲೆ ಅಲ್ಲ, ಇದು ನಮ್ದು ಶಾಲೆ. ಯಾರು ಪಾಲಕರಿದ್ದಾರೆ ಅವ್ರದ್ದು ಶಾಲೆ, ಛಾತ್ರ ಶಾಲೆ, ನಮ್ದು ಅಧಿಕಾರಿ ಸಿಬ್ಬಂದಿ ಎಲ್ಲರದ್ದು ಶಾಲೆ. ಯಾರಿಗೆ ಏನು ಇದ್ರೆ ಅವರು ಬಂದು ಇಲ್ಲಿ ನೋಡಬಹುದು. ಅದರಲ್ಲಿ ಯಾವುದೇ ಈ ತರದ್ದು ಯಾವುದೇ ಗೈಡ್ಲೈನ್ಸ್ ಹತ್ರ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಡೋರ್ ಕೂಡ ನಾವು ಹಾಕ್ತಾ ಇಲ್ಲ, ಡೋರ್ ಕೂಡ ಓಪನ್ ಇದೆ. ಯಾರಿಗೂ ಏನಾದ್ರು ತಪ್ಪಿದ್ರೆ ಅವರು ಬರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇದು ನಮ್ದು ಜವಾಬ್ದಾರಿ ಇದೆ, ನಮ್ಮ ಹುಡುಗರಿಗೆ ನಮಗೆ ರಕ್ಷಣೆ ಕೊಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಕಾರಣಕ್ಕೆ ಇಮಿಡಿಯೇಟ್ಲಿ ಏನು FIR ಆಗ್ತಾ ಇದೆ, ಹೆಂಗಾಗ್ತಾ ಇದೆ ಇಮಿಡಿಯೇಟ್ಲಿ ಮಾಡಿಕೊಡಿ. ಅದರ ಜೊತೆ ಎಲ್ಲ ಇಡೀ ಉಪವಿಭಾಗದಲ್ಲಿ ಎಲ್ಲ ಶಾಲೆಗಳಲ್ಲಿ ಪಾಕ್ಸೋ ಟ್ರೈನಿಂಗ್ ಒಂದು ಪಾಲಕರ ಜೊತೆ
ಮತ್ತು ಒಂದು ಛಾತ್ರ ಹುಡುಗರು ಟೀಚರ್ಸು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಜೊತೆ ಬಾಕ್ಸೋ ಟ್ರೈನಿಂಗ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಬೇಕು. ಬಹುಶಃ ಸ್ಟಾರ್ಟ್ ಆಗಿದೆ ಅಲ್ವಾ? ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಲೇಬೇಕು. ಓಕೆ ಸರ್, ಪ್ರತಿ ಒಂದು ಕ್ಲಾಸ್ಗೆ ಕ್ಯಾಮ್ರಾ ಬೇಕಾ ಸರ್? ಎಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ನಿಮ್ಮದು ಹಿಂಗಿತ್ತಂದ್ರೆ ಮತ್ತೆ ಬೇಕಾದ ಮಾಡ್ಬೋದಲ್ಲ ಟೀಚರ್ಸ್? ಆಕ್ಷನ್ ಪ್ಲಾನ್ ಮಾಡಿ ಎಲ್ಲ ಶಾಲೆಗಳಲ್ಲಿ ಕ್ಯಾಮೆರಾ ಆಗಬೇಕು ಮತ್ತು ಕ್ಯಾಮೆರಾ ಜೊತೆ ಸ್ಟೋರೇಜ್ ಕೂಡ ಆಗಬೇಕು. 30 days 7 days 25 days ಗೈಡ್ಲೈನ್ಸ್ ಪ್ರಕಾರ ಮಾಡ್ತೀವಿ ಆಕ್ಷನ್ ಟಾಯ್ಲೆಟ್ ಇಲ್ರಿ ಅಲ್ಲಿ ಲೇಡೀಸ್ ಎಲ್ಲ ಹೆಣ್ಮಕ್ಳು ಅದನ್ನ ನಾವು ಬಂದು ವೆರಿಫೈ ಮಾಡ್ತೇವೆ. ವಾಶ್ರೂಮ್ ಕುಡಿಯೋ ನೀರಿನ ವ್ಯವಸ್ಥೆ ಸಾಹೇಬ್ರೆ, ಕುಡಿಯೋ ನೀರು ಎಲ್ಲಿ ಸರ್ ಚೆಕ್ ಲಿಸ್ಟ್ ಮಾಡಿ ಆ ಪ್ರಕಾರ ಮಾಡ್ತೇವೆ.